ನನ್ನ ತಂದೆ ಶ್ರೀಲಕ್ಷ್ಮಣ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಚಿಕ್ಕಮಗಳೂರು. ನಾವು ಇವತ್ತು ರಕ್ತದ ಘಟಕಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೇದಾಗಿ ಬರುವುದು ಕೆಂಪು ರಕ್ತಕಣ. ಕೆಂಪು ರಕ್ತಕಣಗಳ ಮುಖ್ಯ ಕಾರ್ಯ ಏನಂದ್ರೆ ದೇಹದಂತ ಆಮ್ಲಜನಕವನ್ನು ಸಾಗಿಸಲು ಸಹಾಯ ಮಾಡ್ತದೆ. ಯಾವುದಂದ್ರೆ ಕೆಂಪು ರಕ್ತಕಣ. ನಮ್ಮ ದೇಹದಿಂದ ರಕ್ತ ಸಾಗಿಸಲು ಯಾವ ಸಹಾಯ ಮಾಡ್ತದೆ? ಕೆಂಪು ರಕ್ತಕಣ ಸಹಾಯ ಮಾಡ್ತದ್ರಿ. ನಿಮ್ಮ ರಕ್ತನೇ ಅನ್ನೋದ್ರೆ ನೀವು ಜೀವ ಉಳಿತೀರೇನ್ರಿ? ಈಗ ಕೆಂಪು ರಕ್ತ ಕಣಗಳ ಸಂಖ್ಯೆ ಕಡಿಮೆ ಆದರೆ ಬರುವ ರೋಗ ಯಾವುದಂದ್ರೆ ಅನಿಮಿಯಾ ಎಂಬ ರೋಗ ಬರುತ್ತೆ. ಅದು ಹೆಚ್ಚಿಗೆ ಆಗಿದ್ರೆ ಹಾರ್ಟ್ ಅಟ್ಯಾಕ್ ಆಗ್ತದೆ. ಇನ್ನು ಮಹಿಳೆಯರು ಇದ್ದಿದ್ರಿ, ನಿಮ್ಮ ಮಹಿಳೆಯರು ರಕ್ತ ಎಷ್ಟಿರ್ಬೇಕಂದ್ರೆ 4.2ರಿಂದ 5.4ವರೆಗೆ ಮಿಲಿಯನ್ ಇರ್ಬೇಕ್ರಿ. ನೀವು ಪುರುಷರಿದ್ದಿರಿ, ಪುರುಷರಿಗೆ ಎಷ್ಟಿರ್ಬೇಕಂದ್ರೆ 6.1ರವರೆಗೆ ಇರ್ಬೇಕ್ರಿ. ಅದಕ್ಕಿಂತ ಕಡಿಮೆ ಆದ್ರೆ ಅನಿಮಿಯಾ ಎಂಬ ರೋಗ ಬರ್ತದ್ರಿ. ಹೆಚ್ಚಿಗೆ ಆಯ್ತು ಹಾರ್ಟ್ ಅಟ್ಯಾಕ್ ಆಗಿದ್ದು ಅಂತಾರೆ ಅದು ಆಗ್ತದ್ರಿ. ಈಗ ಬಿಳಿ ರಕ್ತ ಕಣಗಳ ಮುಖ್ಯ ಕಾರ್ಯ ಏನಂದ್ರೆ ನೀವೇನು ಸೋಂಕುಗಳ ವಿರುದ್ಧ ಹೋರಾಡೋದು. ನೀವು ಊಟ ಮಾಡುವಾಗ ದೇಹದೊಳಗೆ ಏನಂದ್ರೆ ಸೂಕ್ಷ್ಮ ಜೀವಿಗಳು ಹೋದಂದ್ರೆ ಅವುಗಳನ್ನ ಶೂಟ್ ಮಾಡ್ತಾ ಇರ್ತಾವು ಬಿಳಿ ರಕ್ತ ಕಣ. ಉದಾಹರಣೆಗೆ ನಾವು ಇಲ್ಲಿ ಇಷ್ಟು ಚೆನ್ನಾಗಿದ್ದೇವೆ ಅಂದ್ರೆ ನಮ್ದಲ್ಲಿ ಮಿಂಟುಗಳು ಕಾಲ ನಾವು ಇಲ್ಲಿ ಇಷ್ಟು ಚೆನ್ನಾಗಿದ್ದೇವಲ್ರಿ ನೋಡಿ. ಹಾಗೆ ನಮ್ಮ ದೇಹದೊಳಗೆ ನಮ್ಮ ಕಾಲ ಯಾರಂದ್ರೆ ಬಿಳಿ ರಕ್ತ ಕಣಗಳು. ಬಿಳಿ ರಕ್ತ ಕಣಗಳು ಎಷ್ಟು ಇರ್ಬೇಕಂದ್ರೆ 1,500ರಿಂದ 11,000ವರೆಗೆ ಮಿಲಿಯನ್ ಇರ್ಬೇಕ್ರಿ. ಅದಕ್ಕಿಂತ ಕಡಿಮೆ ಆಯ್ತಂದ್ರೆ ಗ್ಲೂಕೋಪೆನಿಯಾ ಎಂಬ ರೋಗ ಬರ್ತದ್ರಿ. ಈಗ ಕಿರುತಟ್ಟೆಗಳು ಎಷ್ಟಿರ್ಬೇಕಂದ್ರೆ 1,50,000ರಿಂದ 4,50,000 ಇರ್ಬೇಕು. ಅದಕ್ಕಿಂತ ಕಡಿಮೆ ಆಯ್ತಂದ್ರಿ ಥರ್ಬೋಸೈಟೋ ಎಂಬ ರೋಗ ಬರ್ತದೆ. ನಾವೀಗೆಲ್ಲ ರಕ್ತ ಕಣಗಳ ಬಗ್ಗೆ ಇಷ್ಟೆಲ್ಲ ತಿಳ್ಕೊಂಡ್ರೆ